ನಮಸ್ಕಾರ. ಇದು GBH63 ಅಪ್ಲಯನ್ಸ್ ಚಾನಲ್. ಚಿತ್ರದುರ್ಗ ಜಿಲ್ಲಾ ಹೊಸದುರ್ಗ ತಾಲೂಕ್ ಹಾನಿವಾಳ ಗ್ರಾಮದಲ್ಲಿ ಭಾದ್ರಪದ ಮಾಸದ ಮೊದಲನೇ ಮಂಗಳವಾರದಂದು ವೀರಭದ್ರಸ್ವಾಮಿ ದೇವಾಲಯಗಳು ಪಂಚಪೀಠಗಳಲ್ಲೊಂದಾದ ಶ್ರೀ ರಂಭಾಪುರಿ ಮಠ ಬಾಳೆಹೊನ್ನೂರು, ಶ್ರೀ ವೀರಭದ್ರಸ್ವಾಮಿ ಆಂಧ್ರ ಪ್ರದೇಶದ ರಾಯಚೋಟಿ, ಗೊಡಚಿ ಬೆಳಗಾವಿ ಜಿಲ್ಲೆ ಬೀರೂರು ಮತ್ತು ಕಲ್ಲತ್ಗಿರಿ ಹಾಗೂ ಶಿವಗಂಗಾಗಿರಿ ಚಿಕ್ಕಮಗಳೂರು ಜಿಲ್ಲಾ, ಹೊಸದುರ್ಗ ಮತ್ತು ಹಾನಿವಾಳ, ಸೊಂಡೆಕೊಳ ಚಿತ್ರದುರ್ಗ ಜಿಲ್ಲೆ, ಕೊಡಗನಲ್, ಕೊಡದಗುಡ್ಡ, ಕಾಡರಗಿ ಮೊದಲೆಡೆ ರಾಷ್ಟ್ರಾದ್ಯಂತ ನಡೆಯುತ್ತಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಯಂತಿಯನ್ನು ಸನಾತನ ಹಿಂದೂ ಧರ್ಮದ ವಿಶಿಷ್ಟತೆಯಂತೆ ಪೂಜೆ ಪುನಸ್ಕಾರಗಳಿಂದ ಆಚರಿಸಲಾಯಿತು. ವಿಶೇಷವೇನೆಂದರೆ ವೀರಭದ್ರಸ್ವಾಮಿ ದೇವರಿಗೆ ಪಾತ್ರೆಯಲ್ಲಿದ್ದ ಗಿಣ್ಣು ಕತ್ತರಿಸುವ ಮೂಲಕ ಜಯಂತಿಗೆ ಹೊಸ ಮೆರುಗು ಬಂದಂತಾಯಿತು. ವೀರಗಾಸೆ ವಾದ್ಯವೂ ಕೂಡ ಮೇಳೈಸಿತು. ಈ ಸಂದರ್ಭದಲ್ಲಿ ಹಾನಿವಾಳದ ಗ್ರಾಮಸ್ಥರು ಸದ್ಭಕ್ತರಿಂದ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ವರದಿ ಎಸ್. ನಾಗರಾಜ್. ಹಿರಿಯ ಪತ್ರಕರ್ತರು. ನಿರೂಪಣೆ ಶ್ರೀಮತಿ ವೀಣಾ ನಟರಾಜ್. ಹೊಸದುರ್ಗ ವನಿತಾ ರಾಜ್. ಇದು JBH63 ಅಪ್ಲಯನ್ಸ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಚಾನಲ್. ನನ್ನ ಹೆಸರು ನಾಗರಾಜ್ ಅಂತ. ಇಂದು ನಮ್ಮ ದೇಶಾದ್ಯಂತ ನಮ್ಮ ವೀರಭದ್ರ ಸ್ವಾಮಿಯ ಒಂದು ಜಯಂತಿ ಉತ್ಸವ ನಡೀತಾ ಇದೆ. ಇದರ ಒಂದು ಮೂಲ ನಮಗೆ ತಿಳಿದಂತೆ ಆಂಧ್ರದ ರಾಯಚೋಟಿ, ಅನಂತರ ಬೆಳಗಾವಿ ಜಿಲ್ಲೆಯ ಕೊಡಚಿ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಲ್ಲತ್ತಿಗಿರಿ, ಹೊಸದುರ್ಗದಲ್ಲಿ ಕೂಡ ವೀರಭದ್ರ ಸ್ವಾಮಿ ಇದೆ, ಅನಂತರ ಕೊಡಗನಲ್ಲಿ ಕೂಡ ಇದೆ. ಈಗ ನಮ್ಮ ಹಾನಿವಾಳ ಗ್ರಾಮದಲ್ಲಿ ಇದು ಸುಮಾರು ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥ ಈ ಒಂದು ದೇವಸ್ಥಾನದಲ್ಲಿ ನಮ್ಮ ವೀರಭದ್ರ ಸ್ವಾಮಿ ಇದೆ. ಈ ಒಂದು ವೀರಭದ್ರ ಸ್ವಾಮಿಯ ಒಂದು ಸ್ವರೂಪ ಏನು ಅಂತಂದರೆ ಶಿವನ ಸ್ವರೂಪ ಅಂತ ನಾವು ಕರಿತೀವಿ. ಶಿವ ತನ್ನ ದೇವರಿಂದ ತೆಗೆದಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ದಕ್ಷಪುರಮನನ್ನು ಒಂದು ಸಮರವನ್ನು ಮಾಡಬೇಕಾಗಿದೆ. ಯಾಕೆಂತಂದರೆ ಒಂದು ದಾಕ್ಷಾಯಿಣಿ ಆಗಿರ್ತಕ್ಕಂಥ ಒಂದು ಪಾರ್ವತಿಗೆ ಆದಂಥ ತೊಂದರೆಯನ್ನು ನಿವಾರಣೆಗಾಗಿ ಈ ಒಂದು ವೀರಭದ್ರ ಒಂದು ಅವತಾರವನ್ನು ತಾಳಿದ್ದನ್ನು ನೋಡ್ತೀವಿ. ನಮ್ಮ ವೀರಭದ್ರ ಸ್ವಾಮಿಯ ಒಂದು ಉದ್ದೇಶ ಏನು ಅಂತಂದರೆ ದುಷ್ಟರ ಸಂಹಾರವನ್ನು ಮಾಡಬೇಕು, ಶಿಷ್ಟರ ರಕ್ಷಣೆಯನ್ನು ಮಾಡಬೇಕು ಅಂತ ಅನ್ನೋದು. ಅದಕ್ಕಾಗಿ ಇವತ್ತು ಏನಾದರೂ ವೀರಭದ್ರನ ಒಂದು ಅವತಾರವನ್ನು ಮಾಡಬೇಕು ಅಂತಂದರೆ ವೀರಗಾಸೆ ಒಡವುಗಳ ಮೂಲಕ ಇವತ್ತು ಈ ಗ್ರಾಮೀಣ ಪ್ರದೇಶಗಳಲ್ಲಿ ವೀರಗಾಸೆ ತಂಡಗಳಿದ್ದಾವೆ. ಇದನ್ನು ಪ್ರೋತ್ಸಾಹವನ್ನು ನಗರ ಮತ್ತು ಪಟ್ಟಣಗಳಲ್ಲಿ ಮಾಡ್ತಾರೆ. ಇಂತಹ ಒಂದು ವೀರಭದ್ರ ಸ್ವಾಮಿಯ ಒಂದು ಕಲೆ ಸನಾತನ ಕಾಲದಿಂದ ಬಂದಿರತಕ್ಕಂಥದ್ದು. ಇದು ಶಕ್ತಿಯ ಒಂದು ಸ್ವರೂಪ ಅಂತ ಹೇಳ್ತಾ ಈ ಒಂದು ವೀರಗಾಸೆ ಗ್ರಾಮೀಣದಲ್ಲಿ ಯುವಕರಿಗೆ ತಮ್ಮ ಶಕ್ತಿಯನ್ನು ಪ್ರದರ್ಶನವನ್ನು ಮಾಡೋದಕ್ಕಾಗಿ ವೀರಗಾಸೆ ಇರತಕ್ಕಂಥದ್ದು ಅಂತ ಹೇಳ್ತಾ ಇವತ್ತು ನಮ್ಮ ಊರಿನಲ್ಲಿ ನಡೆದಂಥ ಒಂದು ವೀರಭದ್ರ ಸ್ವಾಮಿ ಜಯಂತ್ಯೋತ್ಸವಕ್ಕೆ ನಮ್ಮ ಊರ ಎಲ್ಲರಿಗೂ ಕೂಡ ಒಂದು ಅಭಿನಂದನೆಗಳನ್ನು ಹೇಳ್ತಾ ಸ್ವಾಮಿಗೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ.
ಪರಮೇಶ್ವರನ ಒಂದು ಅವತಾರ, ಭೂಮಿಗೆ ಬಂದು ಅವತರಿಸಿದಂಥ ಪ್ರೀತಿಯ ಭಾರತೀಯ ಪುತ್ರ. ಮತ್ತು ಈ ಕ್ಷೇತ್ರದಲ್ಲಿ ವೀರಶೈವರು ಜಾಸ್ತಿ ಆರಾಧಿಸುವಂಥ ವೀರಭದ್ರ ಮುಖ್ಯವಾಗಿ ಆಂಧ್ರದ ಬಡಚಿಯಲ್ಲಿ ಇದ್ದಾನೆ. ಕರ್ನಾಟಕದಲ್ಲೂ ಕೂಡ ನೆಲೆಸಿದ್ದಾನೆ. ಇದರ ಪವಾಡವೇ ಈ ಎಂಥದ್ದು ಈ ಒಡಪುಗಳಿಂದ ಇವನ